ರಾಜ್ಯದ ಕರಾವಳಿ ರಣಬಿಸಿಲಿಗೆ ತತ್ತರಿಸಿದೆ. ಸದ್ಯ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ತಾಪಮಾನ ದಾಖಲಾಗಿದೆ. ಮರಗಳ ಮಾರಣ ಹೋಮವೇ ಮಂಗಳೂರಿಗೆ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದರ ಡೀಟೇಲ್ಸ್ ಇಲ್ಲಿದೆ. ರಾಜ್ಯ ಕರಾವಳಿಯಲ್ಲಿ ಬಿಸಿಲಿನ ತಾಪಮಾನ. ಆರೋಗ್ಯ ಇಲಾಖೆ ಹೀಟ್ ಸ್ಟ್ರೋಕ್ ಸಂದೇಶ. ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಮಾರ್ಗಸೂಚಿ. ಬಿಸಿಲು ಕರಾವಳಿಯಲ್ಲಿ ಇದುವರೆಗೂ ಕಾಣದ ಬಿಸಿಲು. ಗರಿಷ್ಠ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ 40% ತಾಪಮಾನ ದಾಖಲಾಗಿದೆ. ಕರಾವಳಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ಆಗಾಗ ನಡೆಯುತ್ತಿದೆ. ಪರಿಸರ ಪ್ರೇಮಿಗಳು ಈ ಬಗ್ಗೆ ಎಷ್ಟೇ ಹೋರಾಟ ಮಾಡಿದ್ರೂ ಬಿಸಿ ತಟ್ಟಿಲ್ಲ. ಆದರೆ ಇದೀಗ ಬಿಸಿಲಿನ ಮೂಲಕ ತಟ್ಟುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಗರಿಷ್ಠ ತಾಪಮಾನಕ್ಕೆ ಮರಗಳ ನಾಶವೇ ಕಾರಣ ಅನ್ನೋ ಅನುಮಾನ ಹುಟ್ಟಿದೆ. ತಾಪಮಾನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಹೀಟ್ ವೇವ್ ಸ್ಟ್ರೋಕ್ನಿಂದಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೆಚ್ಚಿನ ಹೊತ್ತು ಬಿಸಿಲಿನಲ್ಲಿದ್ರೆ ಹೀಟ್ ಸ್ಟ್ರೋಕ್ ಆಗಬಹುದು. ಇದರಿಂದ ಸಾವು ಸಂಭವಿಸುವ ಸಾಧ್ಯತೆ ಇದೆ ಅಂತ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಶುದ್ಧವಾದ ಕುಡಿಯ ನೀರನ್ನು ನಾವು ಇಟ್ಕೊಳ್ಬೇಕು. ವಿಶೇಷವಾಗಿ ಮಕ್ಕಳಿಗೆ ಮತ್ತು ಆಸಕ್ತರಿಗೆ, ವೃದ್ಧರಿಗೆ ಜೊತೆಯಲ್ಲಿ ಸದಾ ಶುದ್ಧವಾದ ಕುಡಿಯೋ ನೀರನ್ನು ಇಟ್ಕೊಳ್ಬೇಕು. ಅವರು ಚಪ್ಪಲಿಯನ್ನು ಹಾಕೊಳ್ಳುವಂಥದ್ದು ಕೇಳಬೇಕು. ಛತ್ರಿಯನ್ನು ಬಳಸ್ಬೋದು ಹಾಗೂ ಟೋಪಿಗಳನ್ನು ಬಳಸ್ಬೋದು. ಸಾಧ್ಯವಾದಷ್ಟು ಮಟ್ಟಿಗೆ ನೆರಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಬೇಕು. ಮಕ್ಕಳು ಈ 11-3 ಗಂಟೆಯ ಒಳಗೆ ಅತಿಯಾದ ಬಿಸಿಲಿನಲ್ಲಿ ಆಟ ಆಡೋದನ್ನು ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು. ಇದರಿಂದ ಮಕ್ಕಳ ದೇಹ ಅತಿ ಸೂಕ್ಷ್ಮವಾಗಿರೋದ್ರಿಂದ ಬೇಗ ಆಘಾತ ಆಗುವ ಸಾಧ್ಯತೆ ಇರುತ್ತೆ. ಮಧ್ಯಾಹ್ನ 11ರಿಂದ 3 ಗಂಟೆಯವರೆಗೆ ಬಿಸಿಲಿನಲ್ಲಿ ಹೋಗುವುದನ್ನು ನಿಲ್ಲಿಸಬೇಕಿದೆ. ಮಕ್ಕಳನ್ನ ಬಿಸಿಲಿನಲ್ಲಿ ಆಟವಾಡದಂತೆ ನೋಡಿಕೊಳ್ಳುವುದು ಉತ್ತಮ. ಹೀಗಾಗಿ ಶಾಲೆಗಳಿಗೆ ಹಾಗೂ ಹೆತ್ತವರಿಗೆ ಮಾಹಿತಿ ನೀಡಲು ಸುತ್ತೋಲೆಯನ್ನ ಆರೋಗ್ಯ ಇಲಾಖೆ ಕಳುಹಿಸಿದೆ. ಜಿಲ್ಲೆಯ ಜನರಿಗೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಹೊರಡಿಸಿದೆ. ಜನರು ಸಾಕಷ್ಟು ನೀರು ಕುಡಿಯಬೇಕು. ದೇಹವನ್ನ ನಿರ್ಜಲೀಕರಣಗೊಳಿಸಲು ಆಲ್ಕೋಹಾಲ್, ಚಹಾ, ಕಾಫಿ, ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಕುಡಿಯದಂತೆ ಸೂಚನೆ ನೀಡಿದ್ದಾರೆ. ಹಾಗೂ ಹಗುರವಾದ ತಿಳಿಬಣ್ಣದ, ಸಡಿಲವಾದ ಮತ್ತು ರಂಧ್ರವಿರುವ ಹತ್ತಿ ಬಟ್ಟೆಗಳನ್ನು ಧರಿಸಲು ಸೂಚಿಸಿದ್ದಾರೆ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣಾತ್ಮಕ ಕನ್ನಡಕಗಳನ್ನು, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲ್ ಬಳಸುವಂತೆ ಸೂಚನೆ ನೀಡಲಾಗಿದೆ. ತೀರ ಹೊರಗೆ ಹೋಗೋ ಸಂದರ್ಭ ಎಲ್ಲರೂ ಕೆಲಸಕ್ಕೆ ಹೋಗೋ ಸಾಧ್ಯತೆ ಇರೋದ್ರಿಂದ ಏನು ಮಾಡಬೇಕು, ತಿಳಿಯಾದ ಬಟ್ಟೆ, ಹತ್ತಿ ಬಟ್ಟೆಗಳನ್ನು ಧರಿಸುವಂಥದ್ದು. ಸಾಮಾನ್ಯವಾಗಿ ಲೂಸ್ ಆಗಿರೋ ಬಟ್ಟೆಗಳನ್ನು ಲೂಸ್ ಫಿಟ್ಟಿಂಗ್ ಹಾಕೋಬೇಕು. ಟೈಟಾಗಿ ಹಾಕೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಕಡುಗಪ್ಪು ಬಣ್ಣದ ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಉಷ್ಣಾಂಶವನ್ನು ಹೀರ್ಕೊಳ್ಳೋದ್ರಿಂದ ಅದರಿಂದಲೂ ಕೂಡ ದೇಹಕ್ಕೆ ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳು ಆಗುವಂತಹದ್ದು. ಒಟ್ಟಿನಲ್ಲಿ ಪರಿಸರ ಕಾಪಾಡದೆ ಇದೀಗ ಬಿಸಿಲಿನಿಂದ ಮಂಗಳೂರಿನೆಲ್ಲೆಡೆ ಸುಡುತ್ತಿದೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.